ನೆನೆದಿದ್ದಾಗ ಇವ್ನು ಬಿಟ್ಟು ಇರೋಕ್ಕೆ ಆಗಲ್ಲ. ಸಲಾಡ್ ಮಾಡಿ. ನಿಮಗೆ ವಡೆ ಇಷ್ಟ ಆಯ್ತಾ? ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಪ್ ಮಾಡ್ತಾ ಇದ್ದೀವಿ ನಾವು ಮಾಪ್ ಮಾಡ್ತಾ ಇದ್ದೀವಿ ಅಲ್ವಾ ಕುಟ್ಟು? ಮಾಪಿಂಗ್ ಮಾಡ್ತಾ ಇದ್ದೀವಿ ನಾವು. ಮಾಪಿಂಗ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ನಾವು ಕುಟ್ಟು? ಮಾಪ್ ಮಾಡ್ತಾ ಇದ್ದೀವಿ. ನಾವು ನೋಡ್ರೋನ್ಗಳು ಏನು ಮಾಡ್ಬಿಟ್ಟೆ ನೀನು? ಕುಟ್ಟು ಯಾರದು? ಏನದು? ಹೋಗಿ ಎತ್ಕೊಂಬ, ಹೋಗಿ ಎತ್ಕೊಂಬ. ಇಲ್ಲ ಕುಟ್ಟು, ಬಾ 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 ಬಾ. ಹುಷಾರು. ಸೊ ಬಾಟ್ಲು ಕೂಡ ಕೊಡ್ತೀನಿ ಪಾಪಗೆ. ನೋಡಿ, ಲ್ಯಾಕ್ಟೋಜನ್ ಸ್ಟೇಜ್ 2. ನಿನ್ಗೆನೆ ಹಾಲು ಮಾಡ್ತಿರೋದು ಬಾಟ್ಲಲ್ಲಿ. ಒಂದು ನಿಮಿಷ. ಆಯ್ತು. ಎಸ್, ನಮ್ಮ ಪಾಪ ಕೂಡ ಬಾಟ್ಲಲ್ಲಿ ಕುಡಿತಾನೆ. ಇಟ್ಬಿಡೋಣ. ಅಯ್ಯೋ ಎಣ್ಣೆ ಇದೆ ಅದರಲ್ಲಿ, ಎಣ್ಣೆ ಇದೆ. ಹುಷಾರು. ಕಾಲ್ನಲ್ಲಿ ಬೀಳಿಸ್ಕೊಳ್ತೀಯ. ಸ್ಟೇಟ್ಸ್ನೆಲ್ಲ ಕಾಲ್ನಲ್ಲಿ ಬೀಳಿಸ್ಕೊಳ್ತೀಯ. ಹುಷಾರು. ಬಾ, ನಾವು ಹೋಗೋಣ. ಬಾ ಕುಟ್ಟು. ಸೀನ್ ಗೊತ್ತಾ, ಇವನ್ನ ಒಬ್ಬನೇ ಬಿಟ್ಬಿಟ್ರೆ ಬಿದ್ದೋಗೋ ಚಾನ್ಸಸ್. ಅದಕ್ಕೆ ಇವನ್ನ ಎದ್ದಿರೋ ತನಕ ಇವನ ಜೊತೆನೇ ಇರಬೇಕು. ಇವನು ಮಲಗಿದಾಗ ಮಾತ್ರ ಒಂದು ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡ್ತೀನಿ. ಇವನು ಎದ್ದಿದ್ದಾಗ ಇವನು ಬಿಟ್ಟು ಇರೋಕ್ಕೆ ಆಗಲ್ಲ. ಕೊಡು, ಬಾ ನೀನು. ಬಾ, ಈ ಕೆಲಸ ಮಾಡ್ತೇನೆ. ನೀನು ತುಂಬ ಕೆಲಸ ಮಾಡ್ತೇನೆ, ಬೇಡ. ಇವತ್ತು ನಮ್ಮ ಮನೇಲಿ ಏನು ಕುಟ್ಟು? ಸಾಂಬಾರ್. ಬಿಡ್ಬೇಕು. ಸೊ ಇವತ್ತು ಕುಟ್ಟುಗೆ ಏನು ಮಾಡೋಣ ಫುಡ್ಗೆ? ಸೊ ಇವತ್ತು ಇವನಿಗೆ ತಿನ್ನಿಸೋದಕ್ಕೆ ಆ್ಯಸ್ ಎ ಫುಡ್ ಏನು ಇವತ್ತು ಅವನಿಗೆ ನಾನು ಈ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿ, ಹಾಗೂ ಸ್ವಲ್ಪ ಅಕ್ಕಿ, ಸ್ವೀಟ್ ಪೊಟ್ಯಾಟೊ, ಸ್ವಲ್ಪ ಅಕ್ಕಿ ಹಾಗೂ ಹೆಸರು ಬೇಳೆ. ಸೊ ಕುಕ್ಕರಲ್ಲಿ ಒಂದು 3 to 4 ವಿಸಲ್ ತೆಗೆದು ಸ್ಮೂತ್ ಪೇಸ್ಟ್ ಮಾಡಿ ಇವತ್ತು ಅವನಿಗೆ ಆ್ಯಸ್ ಅ ಬೇಬಿ ಫುಡ್ಡಾಗಿ ತಿನ್ನಿಸ್ತಾ ಇದ್ದೀನಿ. ಇರೋದೇ ಇಲ್ಲ ಒಂದು ನಿಮಿಷ. ನೋಡಿ ಎಷ್ಟು ಕಾಟ ಕೊಡ್ತಾನೆ ಅವನು. ಏನೋ ಕುಟ್ಟು ಏನು ಬೇಕು ನಿನಗೆ? ಏನಿದೆ ಮೇಲೇನಿದೆ? ಕ್ಯಾನ್ಸ್ ಬೇಕಾ ನಿನಗೆ? ವಾಟರ್ ಕ್ಯಾನ್ಗಳು. ಏನಾಯ್ತು? ಏನು ಬೇಕು? ಅಮ್ಮ
ಏನು ಕೊಟ್ಟೆಯೋ? ಗಾಳಿ. ಆಚೆಯಿಂದ ಗಾಳಿ ಬರ್ತಾ ಇದೆ ತಾನೆ, ಕೂಲ್ ಬ್ರೀಸ್. ಮಾತಾಡ್ತಾ ಇರ್ಬೇಕು ಅವನ ಜೊತೆ, ಖುಷಿ ಅವನು. ಅವನು ವ್ಯಾ 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 ಮಾಡ್ತಾ ಇರ್ತಾನೆ. ಸೊ ಮಕ್ಕಳ ಜೊತೆ ಯಾವತ್ತು ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ನಾವೆಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀವೋ ಅಷ್ಟು ಬೇಗ ಅವ್ರು ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಪುಟ್ಟು? ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅವ್ರು ಬೇಗ ಮಾತಾಡ್ಬಿಡ್ತಾರೆ ಅಲ್ವೇನಾ? ಎಲ್ಲಿ ಮೇಲೆ ಹತ್ತಿದ್ಯಾ ನೀನು ನನ್ನ ಮೇಲೆ? ಬೇಗ ಬೇಗ ಫುಡ್ ಮಾಡಿ ತಿನ್ನಿಸ್ತೀನಿ ನಾನು. ಸೊ ಆಸ್ ಐ ಟೋಲ್ಡ್ ಯು, ಇವತ್ತು ಕುಟ್ಟು ಫುಡ್ಡಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ರೈಸ್ ಹಾಗೂ ಹೆಸರುಬೇಳೆ ಎಸ್. ಸೊ ಸ್ವೀಟ್ ಪೊಟ್ಯಾಟೊ, ಹೆಸರುಬೇಳೆ, ರೈಸ್, ಅಕ್ಕಿ. ಸೊ ಇವು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇವತ್ತು ಕುಟ್ಟುಗೆ ಒಂದು ಸೂಪರ್ ಫುಡ್ ಮಾಡ್ತಾ ಇದ್ದೀನಿ. ಸೊ ಅಟ್ ಲಾಸ್ಟ್ ಒಂದು ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ಹೋಗೋಣ, ಆಚೆ ಹೋಗೋಣ. ಸ್ನಾನ ಮಾಡಿಸ್ಬೇಕು ಕುಟ್ಟುಗೆ. ಖುಷಿ ಅಲ್ಲಿ ಬಾಟಲ್ಸ್ ನೋಡಿದ್ದಾನೆ. ಬೇಕಾ ನೀನು ವಾಟರ್ ಕ್ಯಾನ್ಸ್ ಬೇಕಾ ನೋಡಿ, ತೆಗಿ ಆಗುತ್ತಾ? ಮುಟ್ಟುತ್ತಾ? ಅಲ್ಲೇ ನೋಡ್ಕೊಂಡಿದ್ದಾನೆ ಅವಾಗಿಂದ, ಮೇಲೇ ನೋಡ್ಕೊಂಡಿದ್ದಾರೆ. ಎಸ್, ಆಫ್ಟರ್ ಡೆಲಿವರಿ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಈ ಪಂಪ್ಕಿನ್ ಸೀಡ್ಸ್ ಅಂಥದ್ದು ತಿನ್ನಲೇಬೇಕು. ಸೊ ಬಟ್ ನಾನೇನು ತಿನ್ನಲ್ಲ, ನಾನು ತಿನ್ನೋದು ಈ ಸ್ಯಾಲೆಡ್ ಎಲ್ಲ ಮಾಡಿ ತಿನ್ನೋದು ಕಡಿಮೆನೇ ನಾನು. ಲೈಕ್ ನಮ್ಮ ಹಸ್ಬೆಂಡ್ ಅಂದರೆ ಮಾಡು ಸ್ಯಾಲೆಡ್ ಸ್ಯಾಲೆಡ್ಸ್ ಎಲ್ಲ ಮಾಡಿಕೊಡು ಅಂತ ಅವರು ಹೇಳಿದ್ರೇ ನಾನು ಮಾಡೋದು ಸ್ಯಾಲೆಡ್ಸ್ ಎಲ್ಲ. ಸೊ ಅವ್ರು ಹೇಳಿದ್ದಾರೆ ಅಂತಲೇ ನೈಟು ಈ ಗ್ರೀನ್ ಗ್ರಾಮ್ ಎಲ್ಲ ಸೋಪ್ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ಅವರಿಗೋಸ್ಕರ ಆ್ಯಸ್ ವೆಲ್ ಆಸ್ ಅದು ನಾನು ಒಂದು ಸ್ವಲ್ಪ ತಿಂತೀನಿ. ಅವರಿಗೋಸ್ಕರ ಮಾಡಿದಾಗ ನಾನು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತೀನಿ. ಇಫ್ ನಾಟ್ ನಾನು ಸ್ಯಾಲೆಡ್ಸ್ ಎಲ್ಲ ಪರ್ಸ್ನಲಿ ನನಗೋಸ್ಕರ ಸ್ಯಾಲೆಡ್ಸ್ ಎಲ್ಲ ಮಾಡಿ ನಾನು ತಿನ್ನಲ್ಲ. ಸೊ ಬಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಬಟ್ ನನಗೆ ಟೈಮ್ ಸಿಗಲ್ಲ ಇವೆಲ್ಲ ಮಾಡಿ ತಿನ್ನೋಕ್ಕೆ. ಬಟ್ ನೀನು ಸಲಾಡ್ ಮಾಡೋದಿದೆಯಲ್ಲ, ಆನಿಯನ್ ಇನ್ಕ್ಲೂಡ್ ಮಾಡಲಾ? ಅದೇ ತುಂಬ ಚಿಕ್ಕದಾಗಿ ಚಾಪ್ ಮಾಡ್ತೀನಿ, ಒಂದು ಚಿಕ್ಕ ಪೀಸ್ ಹಾಕ್ತೀನಿ, ಸರಿನಾ? ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ಲಾ? ಬೇಡ, ಪಂಪ್ಕಿನ್ ಸೀಡ್ ಇನ್ಕ್ಲೂಡ್ ಮಾಡೋದು ಬೇಡ ತಾನೇ? ಓಕೆ. ಚಾಟ್ ಮಸಾಲ ಇಲ್ಲ. ಸೊ ಏನು ಪೆಪ್ಪರ್ ಪೌಡ್ರ್ ಹಾಕ್ಲಾ? ಅದೇ ಪೆಪ್ಪರ್ ಪೌಡ್ರ್ ಇನ್ಕ್ಲೂಡ್ ಮಾಡಲಾ? ಸೊ ನಮ್ಮ ಹಸ್ಬೆಂಡ್ ಅಂದಿದ್ದಾರೆ ಪಂಪ್ಕಿನ್ ಸೀಡ್ ಹಾಕೋದು ಬೇಡ ಅಂತೆ. ಪೊಮೊಗ್ರನೇಟ್, ಗ್ರೀನ್ ಗ್ರಾಮ್ ಸ್ಪ್ರೌಟ್, ಒಂದು ಚಿಕ್ಕ ಆನಿಯನ್ ತೊಗೊಳ್ತೀನಿ, ಸ್ವಲ್ಪ ಚಿಕ್ಕ ಇದು ಏನಂದರೆ ಪೆಪ್ಪರ್ ಆ್ಯಡ್ ಮಾಡಂದಿದ್ದಾರೆ, ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಂದಿದ್ದಾರೆ, ಸ್ವಲ್ಪ ಸಾಲ್ಟ್ ಇನ್ಕ್ಲೂಡ್ ಮಾಡ್ತೀನಿ. ಎಸ್, ಸಲಾಡ್ ಇಸ್ ರೆಡಿ ಟು ಈಟ್. ಸಲಾಡ್ ಮಾಡಿದ್ದೀನಲ್ಪ, ಟೇಸ್ಟ್ ಮಾಡೋಣ. ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಮೇದು ವಡೆನ ಟ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ನನ್ನ ದೊಡ್ಡ ಮಗಳಿಗೆ ಏನೋ ಲೈಕ್ ಅದೇನೋ ನನ್ನ ಯಶವಂತರು ಆಚೆ ಕಡೆಯಿಂದ ಇಡ್ಲಿ ವಡೆ ತಂದರು. ಸೊ ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಅವಳಿಗೋಸ್ಕರ ಟ್ರೈ ಮಾಡೋಣ ಅಂತೇಳಿ ನಿನ್ನೆನೇ ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಇವತ್ತು ಮಾಡ್ತಾ ಇದ್ದೀನಿ, ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಎಣ್ಣೆ ಇಟ್ಟಿದ್ದೀನಿ. ಸೊ ಟ್ರೈಯಿಂಗ್ ಔಟ್ ದ ಮೇದು ವಡೆ ಫಾರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಸಾಕು. ಆ್ಯಕ್ಚುಲಿ ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ, ಬಟ್ ಏನೋ ಲೈಕ್ ಮಕ್ಕಳಿಗೆ ಅದು ಇದು ಎಲ್ಲ ತಿನ್ನೋ ಆಸೆ ಅಲ್ವಾ. ಸೊ ಅವರಿಗೋಸ್ಕರ ಲೈಕ್ ನನ್ನ ದೊಡ್ಡ ಮಗಳಿಗೆ ಮೇದು ವಡೆ ಅಂದರೆ ತುಂಬ ಇಷ್ಟ. ಸೊ ಐ ಆಮ್ ಟ್ರೈಯಿಂಗ್ ದಿಸ್ ಔಟ್ ಫಾರ್ ಹರ್, ಅವಳಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ.
ಅದು ಸ್ಟಕ್ ಮಾಡುತ್ತೆ ಅದಕ್ಕೆ ಏನೋ ಆಗಿದೆ ಅನ್ಸುತ್ತೆ. ಮಾಡ್ತಾ ಇದ್ದೀನಿ, ಬಟ್ ಶೇಪ್ ಅದು ಅಕ್ಯುರೇಟಾಗಿ ಬರ್ತಾ ಇಲ್ಲ. ಏನೋ ಟ್ರೈ ಮಾಡ್ತಾ ಇದ್ದೀನಿ. ಶೇಪ್ಸ್ ನೋಡಿ, ಶೇಪ್ಸ್ ಚೆನ್ನಾಗಿ ಬಂದಿಲ್ಲ. ನೋಡೋಣ ಟೇಸ್ಟ್ ಯಾರು ಚೆನ್ನಾಗಿರುತ್ತಾ ಅಂತ. ಏನು ಗೊತ್ತಾ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಟ್ರೈ ಮಾಡಿದರೆ ಕಲಿಬೋದು ಅಲ್ವಾ. ಏನೋ ಫಸ್ಟ್ ಟೈಮ್ ಈ ಥರ ಇವಾಗ ಏನು ಗೊತ್ತಾ, ಶೇಪ್ ಚೆನ್ನಾಗಿ ಬಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಎಲ್ಲ ಟೇಸ್ಟ್ ಚೆನ್ನಾಗಿದೆ, ಶೇಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದಲ್ವಾ. ಸೊ ಮಾಡಿದ್ದೀನಿ ವಡೆ, ಲೈಕ್ ಶೇಪ್ ನೋಡಿ ಒಂದು ಮಾಡಿದ್ದೀನಿ. ಯು ಕ್ಯಾನ್ ಸೇ ದಿಸ್ ಶೇಪ್ ನೋಡಿ ಹೆಂಗೆ ಬಂದಿದೆ ಅಂತ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಶೇಪ್ ಹಿಂಗಿದೆ, ನನ್ನ ಮಕ್ಕಳನ್ನ ಏನಂತಾರೋ ಇದನ್ನು ನೋಡಿ. ಆಮೇಲೆ ಇದ್ರ ಬಗ್ಗೆ ಏನಂತಾರೆ, ಮೊನ್ನೆ ಟೇಸ್ಟ್ ಮಾಡಿದ ಮೇಲೆ ಏನಂತಾರೆ ನೋಡೋಣ. ಇದನ್ನ ತಿಂದ ಮೇಲೆ ಇಷ್ಟ ಆಗುತ್ತೆ ಇಲ್ವೋ ಅಂತ. ಚೆನ್ನಾಗಿದೆ ಜಾನು, ಟೇಸ್ಟ್ ಮಾಡಿ ಹೇಳ್ಬೇಕು ನನಗೆ ಹೆಂಗಿದೆ ಅಂತ. ಬಿಸಿ ಐತೆ, ಚೆನ್ನಾಗೈತೆ. ಚೆನ್ನಾಗಿದೆನಾ? ಸೊ ತಿಂದಾದ್ಮೇಲೆ ಹೇಳ್ಬೇಕಾಯ್ತಾ? ಟೈಮ್ ವಡೆ ಕೆಳಗೆ ಬಂದಿದ್ದಾಳೆ. ಬಟ್ ಆಸ್ ಐ ಟೋಲ್ಡ್ ಯು, ನಾನು ಹೇಳಿದ ಥರ ಶೇಪ್ ಚೆನ್ನಾಗಿ ಬಂದಿಲ್ಲ. ಬಟ್ ಓಕೆ, ಟೇಸ್ಟ್ ವೈಸ್ ಓಕೆ. ಚೆನ್ನಾಗಿದೆನಾ ಜಾನು? ಬಿಕಾಸ್ ಮಕ್ಕಳು ಸೆಕೆಂಡ್ ಟೈಮ್ ಕೇಳಕ್ಕೆ ಬಂದಿದ್ದಾರೆ ಅಂದರೆ, ಇದರ ಆಸ್ಕಿಂಗ್ ಅವರು ಬಂದು ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ಓಕೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಬಟ್ ಶೇಪ್ ಚೆನ್ನಾಗಿ ಬಂದಿಲ್ಲ ಗೈಸ್, ಅದಕ್ಕೆ ನಾನು ನಿಮಗೆ ನೋಡಿಸ್ತಾ ಇಲ್ಲ. ಬಟ್ ಏನೋ ಮಕ್ಕಳು ತಿಂತಾ ಇದ್ದಾರೆ. ಬಿಸಿ ಇದೆ ಇದಕ್ಕೆ. ಚೆನ್ನಾಗಿದೆ ಜಾನು, ಹೇಳು ಜಾನು, ಚೆನ್ನಾಗಿದ್ದೇನೆ ಇಲ್ಲ? ಇಲ್ಲಿ ಬಂದು ಹೇಳ್ಬೇಕು. ಸಾನ್ವಿಗೆ ಪ್ರಿನ್ಸು ಕೇಳೋಣ, ಅವಳಿಗೆ ಕೊಟ್ಟು ಹೆಂಗಿದೆ ಅಂತ. ಹೇಳಮ್ಮ, ತಿಂದು ಹೇಳಮ್ಮ. ಸೂಪರ್ ಆಗಿದೆನಾ? ನಿನ್ಗೆ ಇಷ್ಟ ಅಂತಲೇ ಮಾಡಿದೆ ಮಗಳೇ ನಾನು. ಬಟ್ ಏನು ಗೊತ್ತಾ, ಐ ಆಮ್ ಸಾರಿ ಮಗಳೇ, ಶೇಪ್ ನನಗೇನು ಗೊತ್ತಾ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಸರಿನಾ? ಅರ್ಥ ಆಯ್ತಾ? ಶೇಪು ಅದು ನಾವು ಅಂಗಡಿಯಲ್ಲಿ ತಿಂತೀವಲ್ವಾ, ಹೋಟ್ಲಿಂದಲ್ಲಿ ನಿಮ್ಮಪ್ಪ ತಂದು ಕೊಡ್ತಾರಲ್ವ ಆಚೆ ಕಡೆ ಅಂಗಡಿಯಿಂದ, ಆ ಥರ ಏನಾಗಿಲ್ಲ. ಬಟ್ ಐ ಟ್ರೈಡ್ ಔಟ್ ಮಗಳೇ, ನಿನಗೋಸ್ಕರ ನಿನ್ಗೆ ಇಷ್ಟ ಅಲ್ವಾ ಅಂತೇಳಿ ನಾನು ಟ್ರೈ ಮಾಡಿದೆ. ಬಟ್ ಅದು ಏನು ಗೊತ್ತಾ, ಚೆನ್ನಾಗಿದೆ ತಾನೆ ಟೇಸ್ಟ್ ಇಷ್ಟ ಆಯ್ತಾನೆ ನಿನಗೆ. ಬಟ್ ಶೇಪ್ ಚೆನ್ನಾಗಿ ಕರೆಕ್ಟಾಗಿ ಬಂದಿಲ್ಲ ಮಗಳೇ. ಸರಿನಾ? ಏನು ಗೊತ್ತಾ ಗೈಸ್, ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಸೊ ಪಾಪ ಅವ್ರಿಗೆ ಇವಾಗ ಊಟ ಎಲ್ಲ ತಿನ್ನಿಸ್ಬೇಕು ನಾನು. ಯಾಕಂದರೆ ಮಾರ್ನಿಂಗು ಸ್ವಲ್ಪನೇ ತಿನ್ಕೊಂಡು ಹೋಗ್ತಾರೆ. ಹಾಗೂ ಅಲ್ಲಿ ಟಿಫನ್ ಬಾಕ್ಸು ಇನ್ಕಂಪ್ಲೀಟ್ ಆಗಿರುತ್ತೆ ಇವತ್ತು. ಸೊ ಇವಾಗ ಏನು ಗೊತ್ತಾ, ಸ್ಕೂಲಿಂದ ಬಂದಿದ ತಕ್ಷಣ ಹೊಟ್ಟೆ ತುಂಬ ತಿನ್ನಿಸ್ತೀನಿ. ಸೊ ವಡೆ ತಿಂದಾಯಿತು. ವಡೆ ಎಸ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬ್ರೇಕ್ ಆಯಿತು. ಸೊ ಮಕ್ಕಳಿಗೇನೋ ಐಸ್ ಕ್ರೀಮ್ ತಿನ್ನೋ ಆಸೆ. ಹಾಗೆ ಕೊಡು ಜಾನು, ಓಪನ್ ಮಾಡಿಕೊಡ್ತೀನಿ. ನಿಮಗೆ ವಡೆ ಇಷ್ಟ ಆಯ್ತಾ ನಾನು ಮಾಡಿದ್ದು? ಹೌದು. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ತಾನೇ? ಸುಳ್ಳು ಹೇಳ್ಬೇಡಿ. ಚೆನ್ನಾಗಿತ್ತಾ? ಸರಿ, ಚೆನ್ನಾಗಿ ಮಾಡ್ತೀಯ. ಸೊ ಗೈಸ್, ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ನಾವಂದರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತಾಳೆ. ಸೊ ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಫ್ರೆಂಡ್ಸು ಜಾನು? ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮೈ ವಿಡಿಯೋ. ಕಮೆಂಟ್ ಮೈ ವಿಡಿಯೋ. ಸೊ ಎಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಬಾಯ್. ಬಾಯ್. ಬಾಯ್.